ಒಂದು ಊರಾಗತ್ತಿದ್ವು ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಾಗ ಹೆಂಗಿತ್ತಂದ್ರೆ ಹುಲಿ ಸಿಂಹ ಇವೆಲ್ಲ ಏನು ಮಾಡಿದ್ವು, ಆ ಕಾಡಿನಾಗ ಏನು ತಿನ್ನಕ್ಕೆ ಸಿಗಂಗಿಲ್ಲ ಅಂಥೇಳಿ ಬೇರೆ ಕಾಡಿಗೆ ಹೋಗ್ಬಿಟ್ಟು ಅಲ್ಲೇನು ಉಳಿದು ಬರೀ ಆನೆ ಮೊಲ ಜಿಂಕಿ ಅಷ್ಟೇ ಉಳಿದು ಅಷ್ಟು ಉಳಿದಂತೆ ಫುಲ್ ಹ್ಯಾಪಿಲಿ ಅಲ್ಲಿ ಒಟ್ಟ ಕಾಡಿನಾಗ ಆರಾಮ್ ಖುಷಿಲೇ ಇರ್ತಿದ್ವು. ಅದ ಕಾಡಿಗೆ ಹಚ್ಚಿ ಒಂದು ಊರಿತ್ತು. ಆ ಊರಿನಾಗ ಏನಿತ್ತಂದ್ರೆ ಒಂದು ಭಾಳ ನಿಯತ್ತಿನ ನಾಯಿ ಇತ್ತು. ನಾಯಿ ಹೆಂಗೆ ಹೋಗ್ತೀನಪ್ಪಿ ಭಾಳ ನಿಯತ್ತಿರುತ್ತೆ. ಅದಕ್ಕೆ ಯಾರು ಊಟ ಹಾಕ್ತಾರೋ, ಅದಕ್ಕೆ ಯಾರು ಅಂತ ಸಲಹೆ ಮಾಡ್ತಾರೋ, ಅದಕ್ಕೆ ಯಾರು ಸಾಕ್ತಾರೋ ಅವ್ರಿಗಷ್ಟ ಅದು ರಕ್ಷಣೆ ಕೊಡ್ತೈತಿ, ಅವ್ರ ಮನೆ ಅಷ್ಟೇ ಕಾಯ್ತೈತಿ. ಈ ನಾಯಿನೂ ಊರಾಗ ಹಂಗೆ ಇತ್ತು. ಯಾರ ನಾಯಿ ಅಲ್ಲ, ಯಾರೇನು ಹಾಕ್ತಾರಲ್ಲ, ಯಾರು ಚಲೋ ಅದಾರಲ್ಲ ಅದಕ್ಕೊಂದು ಅದ್ಭುತ ಶಕ್ತಿ ಅಂತಾರೆ. ಅಂದ್ರೆ ಏನು, ಮನುಷ್ಯ ಹೆಂಗದನೋ ಗೊತ್ತಾಕಿತ್ತು ಅದಕ್ಕೆ. ಯಾವ ಮನುಷ್ಯ ಚಲೋ ಅದನೋ, ಯಾವ ಮನುಷ್ಯ ಕೆಟ್ಟದನೋ, ಯಾರನ್ನ ದ್ವೇಷ ಮಾಡ್ತಾರೋ, ಯಾರನ್ನ ಬಡಿತಾರೋ ಇದೆಲ್ಲ ಗೊತ್ತಾಗ್ತಿತ್ತು. ಅಂಥವ್ರಿಗೆ ಏನು ಮಾಡ್ತಿತ್ತು, ಕಡಿತಿತ್ತು ಅದು. ಯಾರು ಚಲೋ ಅದನೋ ಅವ್ರ ಜೊತೆಗೆ ಇರ್ತಿತ್ತು. ಹಿಂಗೆ ಒಂದು ದಿವಸ ಊರಾಗ ಒಂದು ಸ್ವಲ್ಪ ಮಂದಿ ಕೆಟ್ಟಿದ್ರು, ಅವ್ರಿಗೆ ಕಡ್ದು ಬಿಡ್ತದೆ. ಅವ್ರಿಗೆ ಕಡಾದ್ಲೆ ಊರ ಮಂದಿ ಎಲ್ಲ ಏನು ಮಾಡಿದ್ರು, ಇದು ನಾಯಿ ಹುಚ್ಚಿರ್ತೈತಿ ಬಡೀರಿ ಅಂಥೇಳಿ ಕೊಟ್ಟಿಗೆ ತೊಗೊಂಡು ಹುಷಾರು ಕಡ್ದು ಬಿಟ್ರೆ ಅದಕ್ಕೆ. ಅದೇನು ಮಾಡ್ತು, ಹುಡ್ಕೋತ ಊರಿಂದ ಹೊರಗೆ ಹೋಗ್ತು. ಊರಿಂದ ಹೊರಗೆ ಹೋಗಿ ಏನು ಮಾಡ್ತು, ಇನ್ನು ಬೇಡ ಈ ಊರಿನ ಸವಾಸ, ನಾ ಕಾಡಿನಾಗ ಹೋಗೋನು. ಕಾಡಿನಾಗ ಹೋಗಿ ಕಾಡಿನಾಗ ಒಂದು ದೊಡ್ಡ ಆನೆ ಕಾಡಿನ ರಾಜ. ಹೋಗಿ ಆ ಆನೆಗೆ ಏನು ಹೇಳಿತು, ರಾಜ ನೋಡು, ಮತ್ತು ನನಗೆ ಹಿಂಗೆ ಊರಿನವ್ರು ಆಶ್ರಯ ಕೊಟ್ಟಿಲ್ಲ, ಮತ್ತು ನನ್ನ ಹೊರಗೆ ಹಾಕ್ಯಾರು, ನಾನು ಇನ್ನೂ ನಿಮ್ಮ ಜೋಡಿ ಕಾಡಿನಾಗ ಇರ್ತೇನೆ ನನಗೆ. ಆನೆ ಏನು ಮಾಡ್ತು, ಅಲ್ಲಿ ಇದ್ದಿದ್ದೆಲ್ಲ ಪ್ರಾಣಿಗಳನ್ನ ಕರೀತಾರೆ. ಹೊರಗೆ ಏನು ಕೇಳಿತು, ನೋಡ್ರಪ್ಪ ಇನ್ನು ಮುಂದೆ ಈ ಊರಾಗಿಂದ ಬಂದಿದ್ದು ನಾಯಿ ನಮ್ಮ ಜೋಡಿ ಇರ್ತೈತಿ. ಇಲ್ಲ ಬೇಡ ಅದು ಮನುಷ್ಯರ ಜೋಡಿ ಬಂದೈತಿ. ಮನುಷ್ಯರ ಜೋಡಿ ಬಂದಿದ್ದ ನಮ್ಮ ಜೋಡಿ ಬೇಡ, ಮನುಷ್ಯರ ಗುಣಗಳು ಇರ್ತಾವೆ ಅದ್ರಾಗ, ನಮ್ಮನ್ನೆಲ್ಲ ತಿಂದು ಬಿಡ್ತೈತಿ, ಬೇಡ ಅಂತ. ಆನೆ ಹೇಳ್ತೈತಿ, ನೋಡಪ್ಪ ನಾಯಿ ಮತ್ತೆಲ್ಲರೂ ಹಿಂಗೆ ಅಂದರು, ನಾವು ಮತ್ತು ಅವ್ರದ್ದೆಲ್ಲ ಮಾತು ಕೇಳಬೇಕು, ನೀವು ಹೋಗಿ ನಮ್ಮ ಕಾಡಿನಾಗಿಂದ ಅಂದ್ವಿ. ನಾಯಿ ಭಾಳ ನೋವು ಆಕತಿ, ಅಳಾಕ್ ಚಾಲು ಮಾಡ್ತೈತಿ. ಹೋಗಿ ಬಿಡಂತ ಹೋಗ್ತೈತಿ. ಕಾಡಿನಾಗ ಹೊರಗೆ ಹೋಗ್ತೈತಿ. ಹೊರಗೆ ಹೋಗಿ ಈ ಕಡೆ ಊರು ಬೇಡ, ಈ ಕಡೆ ಕಾಡು ಬೇಡ ಅಂತೇಳಿ ಒಂದು ಕಡೆ ಕಾಡು ಹೊರಗೆ ಅಲ್ಲೇ ಇರ್ತೈತಿ. ಯಾವ ಥರ ಕಾಡಿನ ರಾಜ ನಮ್ಮ ಕರ್ಕೋಬೋದು ಒಳಗೆ ಅಂಥೇಳಿ ಕಾಯ್ಕೋತಿರ್ತೈತಿ. ಅದೇ ಸಮಯಕ್ಕೆ ಇವರು ಊರಿನ ಮಂದಿ ಏನು ಮಾಡ್ತಾರೆ, ಅಲ್ಲಿ ಕಾಡಿನಾಗಿರೋ ಮೊಲ ಜಿಂಕಿ ಕಡುವೆ ಇಂಥೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಶಿಕಾರಿ ಮಾಡೋಕ್ಕೆ ಚಾಲು ಮಾಡ್ತಾರೆ. ಶಿಕಾರಿ ಅಂದ್ರೆ ಏನು, ಹಂಟಿಂಗ್ ಅಂದರೆ ಅವ್ನು ಹಿಡಿಯೋದು ತಿನ್ನೋದು ಹಿಂಗೆ ಮಾಡೋಕ್ಕೆ ಒಂದು ಪ್ರಾಣಿ ಹಿಡಿಯೋಕೆ ಚಾಲು ಮಾಡ್ತಾರೆ. ಅದನ್ನೆಲ್ಲ ನಾಯಿ ನೋಡ್ತಿರ್ತೈತಿ. ಒಂದು ದಿವಸ ನಾಯಿಗೆ ಸಿಟ್ಟು ಬರುತ್ತೆ. ಈಗ ನಾ ಏನರ ಕಾಡಿನ ರಾಜ ಆನೆಗೆ ಹೇಳಕ್ಕೆ ಹೋದ್ನಿ, ಮತ್ತು ನನ್ನ ಮಾತು ಕೇಳಂಗಿಲ್ಲ ಇವ್ರು, ನಾನೇ ಏನರ ಮಾಡ್ಬೇಕಂಥೇಳಿ ಆ ಮೊಲಗೆಲ್ಲ ಹಿಡಿಯಕ್ಕೆ ಬಂದಿರ್ತಾರಲ್ಲ ಅವ್ರು ಹೋಗಿ ಕಡ್ಯಾಕೆ ಹೋಗ್ಬಿಡ್ತೈತಿ. ಅವ್ರು ಹೋಗಿ ಕಡ್ಯಾಕೆ ಹೋಗ್ಕತಿ, ಎಲ್ಲರೂ ಕಡಿತಿ. ಅವ್ರು ಏನು ಮಾಡ್ತಾರೆ, ಕೈಯಾಗ ಕಟ್ಟಿಗೆ ಎಲ್ಲ ತಂದಿರ್ತಾರೆ. ಅದರಲ್ಲೇ ನಾಯಿನ ಬಡ್ಯಾಕೆ ಶುರು ಮಾಡ್ಬಿಡ್ತಾರೆ. ಅದಾದರೂ ತಪ್ಸ್ಕೊಂಗಿ ಒಳ್ಳೆ ಓಡೋಗ್ಬಿಟ್ಟು ಮತ್ತು ಅವ್ರನ್ನ ಕಡ್ಯಾಕೆ ಚಾಲು ಮಾಡ್ತೈತಿ. ಅಷ್ಟ್ರಾಗ ಅದು ಆವಾಜ್ ಸೌಂಡ್ ಎಲ್ಲ ನೋಡಿ ಆ ನಾಯಿ ಉದುರೋದ, ಅವ್ರು ಹೊಡಿಯೋದ ಮಾಡೋದ ಸೌಂಡ್ ಇರುತ್ತಲ್ಲ, ಅದು ನೋಡಿ ಕಾಡಿನ ರಾಜ ಯಾರಿರ್ತಾರೆ, ಆನೆ ಕಾಡಿನ ರಾಜ ಇರ್ತೈತಿ. ಅದು ಬರ್ತೈತಲ್ಲಿ, ಅದು ಬಂದು ಏನು ಮಾಡ್ತೈತಿ, ಎಲ್ಲರೂ ತುಳಿದು ಸಾಯಿಸಿಬಿಡ್ತೈತೆ ಮನುಷ್ಯರು. ಸಾಯಿಸಿದ ಕೂಡಲೇ ಆ ನಾಯಿಗೆ ಗೊತ್ತಾಗತ್ತೆ. ಆಮೇಲೆ ಆ ಪ್ರಾಣಿಗಳಿಗೆಲ್ಲ ಗೊತ್ತಾಗತ್ತೆ, ಈ ನಾಯಿ ನಮ್ಮ ಸಂಬಂಧ ತನ್ನ ಪ್ರಾಣನ ಪಣಕ್ಕಿಟ್ಟು ನಮ್ಮನ್ನೆಲ್ಲ ಕಾಪಾಡೈತೆ ಅಂಥೇಳಿ ನಾಯಿನ ಕರ್ಕೊಂಡೋಗಿ ಅದನ್ನು ಕಾಡಿನ ದಂಡನಾಯಕ ಅಂದ್ರೆ ರಾಜನ ಜೋಡಿ ಒಬ್ಬರು ಇರ್ತಾನಲ್ಲ, ಸೇಫ್ಟಿಗೋಸ್ಕರ ಆ ನಾಯಿನ ಸೇಫ್ಟಿಗೋಸ್ಕರ ಇಟ್ಕೊತಾರೆ. ಅಂದ್ರೆ ಈ ಕಥೆದ ನಿಮ್ಗೆ ನೋಡಲು ಏನು ಗೊತ್ತೇನ, ನಿಮಗೂ ಹೇಳಿ, ಈ ಕಥೆದ ಏನು ಗೊತ್ತಂದಿದೆ, ನಾವು ಮಾಡಿದ ಉಪಕಾರ ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಮಾಡ್ತೈತಿ. ಅದಕ್ಕೆ ಯಾವತ್ತು ಯಾರಿಗೂ ಯಾರೇ ಇರಲಿ, ಹೆಂಗೆ ಇರಲಿ, ಏನೇ ಇರಲಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡಬೇಕು. ನಮ್ಮ ಕಡೆ ಆಗಲಿಲ್ಲ, ಅವರಿಗೆ ಸಹಾಯ ಆಗುವಂಥ ಯಾವ ಜನ ಅದಾರಲ್ಲ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕು. ಅದು ಮನುಷ್ಯನೇ ಇರಲಿ, ಪ್ರಾಣಿನೇ ಇರಲಿ, ಏನೇ ಇರಲಿ, ಯಾವಾಗಲೂ ಎಲ್ಲರಿಗೂ ಹೆಲ್ಪ್ ಮಾಡಬೇಕೇನು. ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಮಾಡಬೇಕು. ಅವಾಗ ಏನಾಗತ್ತೆ, ನೀ ಮಾಡಿದ ಹೆಲ್ಪ್ ಎಲ್ಲೋ ನಿನಗೆ ಯಾವತ್ತೋ ಒಂದು ಹೆಲ್ಪ್ ಆಗ್ತೈತಿ, ಯಾರೋ ಒಬ್ರು ನಿನಗೆ ಹೆಲ್ಪ್ ಮಾಡ್ತಾರೆ. ಇದು ಮಾಡಬೇಕು. ಆದ್ರೆ ಅದು ನಾಯಿ ನಿಯತ್ ಹೆಂಗಿತ್ತಂದ್ರೆ, ಕೆಟ್ಟ ಜನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟು, ಒಳ್ಳೆ ಜನ ಎಲ್ಲಿಡ್ಬೇಕು ಅಲ್ಲೇ ಇಟ್ಟಿರ್ತದೆ. ಸೊ ಜನನು ಅದ ಥಿಂಕ್ ಮಾಡಬೇಕು, ಕೆಟ್ಟವ್ರನ್ನ ದೂರ ಇಟ್ಟು ಒಳ್ಳೆಯ ಜೊತೆ ಸಹವಾಸ ಮಾಡಬೇಕು. ಓಕೆ, ಹ್ಯಾಪಿ, ಥ್ಯಾಂಕ್ ಯು, ಬಾಯ್.
ಇನ್ನು ಮುಂದೆ ನಿಮಗೆ ಡೈಲಿ ಹಿಂಗೆ ಚೆನ್ನಾಗಿ ಚಂದ ಕತೆ ಸಿಗತ್ತೆ. ಅದರಲ್ಲಿ ನೀವು ಏನಾದ್ರೆ ಹಿಂಗೆ ಅಂದರೆ ನಿಮಗೆ moral ತಿಳ್ಕೊಳ್ಳಿ. ಏನಾದ್ರೆ ನಿಮಗೆ ಅದರಲ್ಲಿ ಪಾಠ ಸಿಗತ್ತೆ ಅಂತ ಸ್ಟೋರಿ ಡೈಲಿ ನಿಮಗೆ ಸಿಗತ್ತೆ. ಪಿಲು ಬಾಯ್ ಮಾಡ್ರಿ. ಅಲ್ಲಿ ಬಾಯ್ ಮಾಡಿ